ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಸಿಎಂ ಡಿಸಿಎಂ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಗ್ಯಾರಂಟಿ ಕೊಡಲಿ, ಹಿಂದೂ ಪರ ಸಂಘಟನೆ ಮುಖಂಡರ ಆಗ್ರಹ. ಹುಬ್ಬಳ್ಳಿ ನಗರದ ಬಿವಿಪಿ ಕಾಲೇಜಿನಲ್ಲಿ ಎಂಸಿಎ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ ಎಂಬುವವಳನ್ನ ಲವ್ ಜಿಹಾದಿಯ ಕಾರಣಕ್ಕಾಗಿ ಫಯಾಜ್ ಭೀಕರ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಇಂದು ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಗಾಂಧಿ ವೃತ್ತದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಟೈರ್ಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಬಿವಿಪಿ ಹಿಂದೂ ಸಂಘಟನೆ, ಶ್ರೀರಾಮ ಸೇನೆ ರಾಜ್ಯ ಮುಖಂಡರು ಹಾಗೂ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನ ಪದಾಧಿಕಾರಿಗಳು ಮಾತನಾಡುತ್ತಾ, ಹಾಡು ಹಗಲೇ ಕಾಲೇಜ್ ಆವರಣದಲ್ಲಿ ಬರ್ಬರವಾಗಿ ಚಾಕುವಿನಿಂದ ಹಿರಿದು ನೇಹಾ ಹಿರೇಮಠ ಎಂಬುವಳನ್ನ ಲವ್ ಜಿಹಾದಿಯ ಕಾರಣಕ್ಕಾಗಿ ಕೊಲೆ ಮಾಡಿದ ಆರೋಪಿಯನ್ನ ಸಾರ್ವಜನಿಕವಾಗಿ ಗುಂಡಿಟ್ಟು ಕೊಲ್ಲುವಂತೆ ಮಾಧ್ಯಮ ಹೇಳಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು, ಮುಖಂಡರಾದ ಡಾ ಉಪೇಂದ್ರ ಸುಬೇದಾರ್, ಬಸವಶಾಸ್ತ್ರಿ ಕೋನಾಳ್, ಶರಣು ನಾಯಕ್ ಡೊಣಿಗೇರ, ಶರಣು ಹಸನಾಪುರ, ಮಲ್ಲು ವಿಷ್ಣುಸೇನ, ಸಚಿನ್ ಕುಮಾರ್ ನಾಯಕ್, ಚಂದ್ರಗೋಗಿ, ಮರಿಲಿಂಗ ಅಡ್ಡೋಡ್ಗಿ, ಲೋಕೇಶ್ ಡೊಣಿಗೇರ, ಜಗದೀಶ್ ಪಾಟೀಲ್ ಹಾಗೂ ಹಿಂದೂ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೌನೇಶ್ ಆರುಭೋಯಿ. ವಿದ್ಯಾರ್ಥಿ ಪರಿಷತ್ ಅಂತ ಮತ್ತು ಹಿಂದೂ ಸಂಘಟನೆಗಳಿಗೆ ಮಾತ್ರ ಇದು ಬರೆದು ಕೊಟ್ಟಿಲ್ಲ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಾ ಪಕ್ಷಗಳಿಗೆ, ಎಲ್ಲಾ ನಾಗರಿಕರಿಗೆ ಇವತ್ತಿನ ವಿರೋಧ ಮಾಡತಕ್ಕಂಥ ಹಕ್ಕಿದೆ. ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಖೇದಕರ ಸಂಗತಿ ಅಂತೇಳಿ ನಾವು ಹೇಳ್ಬೋದು. ಎಷ್ಟು ದಿನ ಅಂತೇಳಿ ಇಂಥ ಒಂದು ಕೃತ್ಯಗಳನ್ನ ಸಹಿಸಿಕೊಳ್ಳಲು ಸಾಧ್ಯ ಅಂತೇಳಿ ಹೇಳ್ಬೋದು. ಅದಕ್ಕೆ ನಾವು ಹೇಳ್ತೀವಿ, ಹೆಮ್ಮೆಯಿಂದ ಎದೆ ಕಟ್ಕೊಂಡು ಹೇಳ್ತೇವೆ, ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಯೋಗಿ ಅಂತ ಮುಖ್ಯಮಂತ್ರಿಗಳ ಒಂದು ಸರ್ಕಾರ ಬಂದಾಗ ಮಾತ್ರ ಇಂಥ 90% ಕೃತ್ಯಗಳು ನಿಲ್ಲುತ್ತವೆ ಅಂತೇಳಿ ಹೇಳ್ಬೋದು. ನಾವು ಆ ಪಕ್ಷ ಈ ಪಕ್ಷ ಅಂತೇಳಿ ಹೇಳೋದನ್ನ ಎಲ್ಲರನ್ನ ಒಂದೇ ದೃಷ್ಟಿಯಿಂದ, ಎಲ್ಲ ತಾಯಿ ಗುಣದಿಂದ ನೋಡಿಕೊಳ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯನ್ನ ಕರ್ನಾಟಕ ಯಾವತ್ತು ಬಯಸುತ್ತೆ. ನಾವು ಅದನ್ನು ಯಾವಾಗಲೂ ಕಲಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಕಾಣಕತ್ತೀವಿ. ಬಂಧುಗಳೇ, ಇವತ್ತು ಒಂದನ್ನ ಆಲೋಚನೆ ಮಾಡಿ ನಾವು ಇದೇ ಮಾಡಿರ್ತಕ್ಕಂಥ ಘಟನೆ ತುಂಬಾ ಖಂಡನೀಯ. ಯಾವ ರೀತಿಪ್ಪ ಅಂತಂದ್ರ ಒಬ್ಬ ಯುವಕಿಯನ್ನು ಪ್ರೀತಿ ಮಾಡ್ತಾನೆ ಅಂತ ಪ್ರೀತಿ ತರ ನಾಟಕ ಮಾಡ್ತಾನೆ. ಆದ್ರೆ ಆ ಯುವಕಿ ನಿರಾಕರಿಸಿದ ಕಾರಣ ಆ ಯುವಕಿಗೆ 9 ಬಾರಿ 10 ಬಾರಿ ಚಾಕುವಿನಿಂದ ಹಿಡಿದು ಆ ಯುವಕಿನ ಹತ್ಯೆ ಮಾಡ್ತಾನೆ. ಅವನ ಹತ್ಯೆ ಮಾಡಬೇಕಾದ್ರೆ ಇದರಿಂದ ಕಾಣದ ಕೈಗಳು ಬಹಳಷ್ಟು ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈ ತರ ಹತ್ಯೆಗಳು ಮುಂದೆ ನಡೀಬಾರ್ದಪ್ಪ ಅಂತಂದ್ರ ನಾವು ಹಿಂದೂಗಳು ಮೊದಲು ಜಾಗೃತ ಆಗ್ಬೇಕು. ಯಾಕಪ್ಪ ಅಂತಂದ್ರೆ ನಾವು ಎಲ್ಲೋ ಇರ್ತೀವಿ, ಎಲ್ಲೇ ಆಗ್ಯದ ಹುಬ್ಳಿಯಾಗ ಆಗ್ಯದ ಫಂಕ್ಷನ್ ಎಲ್ಲ, ಅಲ್ಲಿ ಕಾಶ್ಮೀರ ಆಗ್ತಿತ್ತು, ಕೇರಳ ಆಗ್ತಿತ್ತು, ಅಲ್ಲೇ ಆಗ್ತಿತ್ತು, ಎಲ್ಲ ನಮ್ಮೆಲ್ಲ ನಾಗರಿಕರಿಗೆ ತಲೆ ತಗ್ಗಿಸುವಂತ ಘಟನೆಯಾಗಿದೆ. ಯಾಕಪ್ಪ ಅಂತಂದ್ರೆ ಈ ಒಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರಾಗಿರ್ಲಿ, ಗೃಹ ಮಂತ್ರಿಗಳಾಗಿರ್ಲಿ, ಇನ್ನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ವೈಯಕ್ತಿಕ ವಿಚಾರದಿಂದ ಕೊಲೆಯಾಗಿದೆ. ಅಲ್ರಿ ಸ್ವಾಮಿ, ನಿಮ್ಮ ಪಕ್ಷದ ಒಬ್ಬ ಕಾರ್ಪೊರೇಟರ್ಗೆ ಈ ರೀತಿ ಆಗಿದೆ ಅಂತಂದ್ರೆ, ಈ ರೀತಿ ಉತ್ತರ ಕೊಡ್ತೀರಾ ಅಂತಂದ್ರೆ, ಅದೇ ನಿಮ್ಮ ಮನೆಯಲ್ಲಾಗಿದ್ರೆ ಈ ರೀತಿ ಉತ್ತರ ಕೊಡೋದು ನೀವು ಸಿದ್ಧರಿದ್ದೀರಾ ಅಂತ ನಾನು ನೀವು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೆ. ಈ ಒಂದು ನಾವು ದೇಶದಲ್ಲಿ